ಹಾಯ್ ಗಾಯ್ಸ್, ನಾನಿವತ್ತು ನಿಮಗೆ ನಿಮ್ಮ ಪ್ಯಾಕೇಜನ್ನು ಹೇಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಹೈಯರ್ ಲೆವೆಲಿಗೆ ಈ ವಿಚಾರವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಅಫಿಲಿಯೇಟ್ ಪ್ಯಾನಲಲ್ಲಿ ಹೋದರೆ ನಿಮಗೆ ನಿಮ್ಮ ಒಂದು ಶೋ ಆಗುತ್ತೆ ಪ್ಯಾಕೇಜು. ಸೊ ಇಲ್ಲಿ ಬಂದುಬಿಟ್ಟು ಅಭಿಷೇಕ್ ಅನ್ನೋರ ಪ್ಯಾಕೇಜು ಪ್ರೋ ಆಗಿದೆ. ಸೊ ಅವರು ಈಗೇನು ಮಾಡ್ತಾರೆ, ₹69 ಅಡ್ವಾನ್ಸ್ ಪ್ಯಾಕೇಜಿಗೆ ಅವರು ಶಿಫ್ಟ್ ಆಗಬೇಕು. ಸೊ ಅದು ಹೇಗಾಗೋದು, ಅಥವಾ ಅವರಿಗೆ ಪ್ರೀಮಿಯಂ ಪ್ಯಾಕೇಜಿಗೆ ಶಿಫ್ಟ್ ಆಗಬೇಕು, ಅಥವಾ ಸೂಪರ್ ಪ್ರೀಮಿಯಮ್ಮು ₹149 ಪ್ಯಾಕೇಜಿಗೆ ಅಪ್ಗ್ರೇಡ್ ಆಗಬೇಕು. ಅದನ್ನು ಹೇಗಾಗೋದು, ಇದನ್ನು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ 3 ಡಾಟಿಗೆ ಕ್ಲಿಕ್ ಮಾಡಿ, ಇಲ್ಲಿ ಅಫಿಲಿಯೇಟ್ ಪ್ಯಾನಲ್ ಇದೆ ಅಲ್ವಾ, ಅದ್ರ ಕೆಳಗಡೆ ಅಪ್ಗ್ರೇಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಅಪ್ಗ್ರೇಡ್ ಅಫಿಲಿಯೇಟ್ ಪ್ಯಾನಲ್ ಕೆಳಗಡೆ ಅಪ್ಗ್ರೇಡ್ ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಇವಾಗ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಿಮ್ಮದು ಪ್ರೋ ಇದ್ದರೆ ನಿಮಗೆ ಅಪ್ಗ್ರೇಡ್ ಅಡ್ವಾನ್ಸ್ ತೋರಿಸುತ್ತೆ, ಪ್ರೀಮಿಯಮ್ ತೋರಿಸುತ್ತೆ, ಸೂಪರ್ ಪ್ರೀಮಿಯಮ್ ತೋರಿಸುತ್ತೆ. ಯಾಕಂದರೆ ನಿಮ್ಗೆ ಇದರಲ್ಲಿ ಏನಾಗುತ್ತೆ, ಅಪ್ಗ್ರೇಡ್ ಮಾಡುವಾಗ ಯಾವಾಗಲೂ ಕೂಡ ನೀವು ನಿಮ್ಮ ಪ್ಯಾಕೇಜ್ಗಿಂತ ಕೆಳಗಡೆ ಪ್ಯಾಕೇಜಿಗೆ ಹೋಗೋಕ್ಕಾಗಲ್ಲ. ಸೊ ಹೈಯರ್ ಪ್ಯಾಕೇಜಿಗೆ ಹೋಗಬೇಕು. ಸೊ ಇದರಲ್ಲಿ ಬಂದುಬಿಟ್ಟು ಅಭಿಷೇಕ್ ಅನ್ನೋರ್ದು ₹39 ಪ್ಯಾಕೇಜು. ಸೊ ಅವ್ರಿಗೆ ಶೋ ಆಗ್ತಾಯಿದೆ ₹69 ಪ್ಯಾಕೇಜ್ ಶೋ ಆಗ್ತಾಯಿದೆ, ₹99 ಶೋ ಆಗ್ತಾಯಿದೆ, ಹಾಗೂ ₹149 ಶೋ ಆಗ್ತಾಯಿದೆ. ಸೊ ಅವರಿಗೆ ₹9 ಮಿನಿ ಪ್ಯಾಕೇಜ್ ಶೋ ಆಗಲ್ಲ. ಯಾಕಂದರೆ ಇದರಲ್ಲಿ ಕೆಳಗಡೆ ಹೋಗೋಕ್ಕಾಗಲ್ಲ. ನೀವೇನಿದ್ರೂ ಕೂಡ ನೆಕ್ಸ್ಟ್ ಲೆವೆಲಿಗೆ ಹೈಯರ್ ಪ್ಯಾಕೇಜಿಗೆ ಹೋಗಬೇಕಾಗತ್ತೆ. ಸೊ ಈಗ ಅವರು ₹69 ಪ್ಯಾಕೇಜಿಗೆ ಅಪ್ಗ್ರೇಡ್ ಆಗಬೇಕು ಅಂತ ಇದ್ದಾರೆ ಅಭಿಷೇಕ್ ಅವರು. ಸೊ ಅದಕ್ಕೇನು ಮಾಡಬೇಕು, ಇಲ್ಲಿ ಅಪ್ಗ್ರೇಡ್ ಟು ಅಡ್ವಾನ್ಸ್ ಅಂತ ಇದೆ ಅಲ್ವಾ, ಅದರ ಕೆಳಗಡೆ ಅಪ್ಗ್ರೇಡ್ ಅಂತ ಒಂದು ಬಟನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ ₹69 ಪ್ಯಾಕೇಜಿಗೆ ಏನು ಅಪ್ಗ್ರೇಡ್ ಆಗೋದಕ್ಕೆ ಏನು ಬೇಕಿತ್ತಲ್ಲ, ಪೇಮೆಂಟ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಕರೆಕ್ಟಾಗಿ ಶೋ ಆಗುತ್ತೆ ನೋಡಿ, ನೀವು ಪ್ರೋಯಿಂದ ಅಡ್ವಾನ್ಸಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತೇಳಿ, ಪ್ರೋ ಟು ಅಡ್ವಾನ್ಸ್ ಅಂತೇಳಿ. ಅದರ ನೆಕ್ಸ್ಟ್ ನಿಮಗೆ ಅದರದ್ದು ಅಮೌಂಟು ₹69 ಅಮೌಂಟು. ಅದ್ರ ಕೆಳಗಡೆ ಒಂದು ನೋಟ್ ಇದೆ. ಈ ನೋಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನೀವು ಪೇಮೆಂಟ್ ಮಾಡಿದ 4ರಿಂದ 8 ಗಂಟೆಯ ಒಳಗಡೆ ನಿಮ್ಮ ಐಡಿಯು ಪ್ರೋಯಿಂದ ಅಡ್ವಾನ್ಸ್ಡ್ಗೆ ಅಪ್ಡೇಟ್ ಆಗುತ್ತದೆ. ಒಮ್ಮೆ ನಾವು ರಿನ್ಯೂವಲ್ ಅಥವಾ ಅಪ್ಡೇಟ್ ಮಾಡಿದ ಮೇಲೆ ನಿಮಗೆ ಮೇಲ್ ಮೂಲಕ ಅಪ್ಡೇಟನ್ನು ಕೊಡ್ತೀವಿ. ಸೊ ಈ ಥರ ಒಂದು ನೋಟ್ ಇದೆ. ಅಂದರೆ ನೀವು ಇವಾಗ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಆಗಲ್ಲ ಅಥವಾ ಅಪ್ಗ್ರೇಡ್ ಆಗಲ್ಲ. ಸೊ ನಿಮಗೆ ಒಂದು 3ರಿಂದ 4 ಅವರ್ ಡಿಲೇ ಆಗುತ್ತೆ. ಸೊ ಅದಾದಮೇಲೆ ನಿಮ್ಮದು ಪ್ರೋಯಿಂದ ಅಡ್ವಾನ್ಸ್ಗೆ ಐಡಿ ಅಪ್ಡೇಟ್ ಆಗುತ್ತೆ. ಸೊ ಕೆಲವೊಂದು ಸಲ ಏನಾಗುತ್ತೆ, ಕೆಲವರಿಗೆ ನಿಮ್ಗೆ ಯಾರಿಗಾದರೂ ಸ್ವಲ್ಪ ಪೇಮೆಂಟ್ ಆಗಿದ್ರು ಕೂಡ ಒಂದು 8 ಅವರ್ ಆದಮೇಲೂ ಕೂಡ ನಿಮ್ಮದು ಐಡಿ ಅಪ್ಡೇಟ್ ಆಗಿಲ್ಲ ಅಂದರೆ, ಆವಾಗ ನೀವು ಇಲ್ಲಿ support@alphaskillsacademy.com ಅಂತ ಇದೆ, ಆ ಇಮೇಲಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆ ಥರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ ಇದೆ. ಸೊ ಈ ಮೊಬೈಲ್ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನಾವು ಪೇಮೆಂಟ್ ಮಾಡಿದ್ದೀವಿ ಅಪ್ಡೇಟ್ ಮಾಡೋದಕ್ಕೆ, ಬಟ್ ಇನ್ನೂ ಆಗಿಲ್ಲ ಅಂಥೇಳಿ ಅಪ್ಡೇಟ್ ಮಾಡ್ಬೋದು. ಬಟ್ ಯಾವಾಗ ಅಂದರೆ ಈ 4ರಿಂದ 8 ಗಂಟೆ ಆಗಬೇಕು. ಸೊ ನೀವು ಅಲ್ಲಿ ತನಕ ವೇಟ್ ಮಾಡಿ, ಈ 4ರಿಂದ 8 ಗಂಟೆ ವೇಟ್ ಮಾಡಿ, ಅಷ್ಟರೊಳಗೆ ನಿಮ್ಮದು ಐಡಿ ಆಗತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಸೊ ನೀವು ಪೇಮೆಂಟ್ ಮಾಡಿ 4ರಿಂದ 8 ಗಂಟೆ ಒಳಗಡೆ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಕೆಳಗಡೆ ಬನ್ನಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ತೋರಿಸುತ್ತೆ. ಇದರಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ಗಳು ಹಾಕಬೇಕಾಗತ್ತೆ. ಸೊ ಇಲ್ಲಿ ಯೂಸರ್ ನೇಮ್ ಇದೆ. ಯೂಸರ್ ನೇಮ್ ಜಾಗದಲ್ಲಿ ನಿಮ್ಮ ಒಂದು ಯೂಸರ್ ನೇಮನ್ನು ಕರೆಕ್ಟಾಗಿ ಹಾಕಿ. ನೀವೇನು ಆ ಯೂಸರ್ ನೇಮ್ ಇದೆಯಲ್ಲ ನಿಮ್ಮದು, ಸೊ ಅದನ್ನು ಹಾಕಿ. ಅದಾದಮೇಲೆ ನಿಮ್ಮದು ಇಮೇಲ್ ಐ ಡಿಯನ್ನು ಕೂಡ ಹಾಕಿ. ಅಭಿಷೇಕ್ ಈಗ ಅಂಥೇಳಿ ಅಭಿಷೇಕ್ ಅವರು ಈ ಇಮೇಲಿಂದ ಅವರು ಆಗಿದ್ದಾರೆ. ಇಲ್ಲಿ ಫಸ್ಟ್ ಯೂಸರ್ ನೇಮು, ಕೆಳಗಡೆ ಇಮೇಲ್ ಜಾಗದಲ್ಲಿ ರಿಜಿಸ್ಟರ್ಡ್ ಇಮೇಲ್ ಹಾಕಬೇಕು. ಪ್ರತಿಯೊಂದು ಕೂಡ ನೀವು ಈ ರಿಜಿಸ್ಟರ್ಡ್ ಡೀಟೇಲ್ಸನ್ನೇ ಹಾಕಬೇಕು. ಯಾಕಂದರೆ ನೀವು ಈ ಪೇಮೆಂಟ್ ಮಾಡಿರೋದನ್ನು ನಿಮ್ಮ ರಿಜಿಸ್ಟರ್ಡ್ ಐ ಡಿಯಲ್ಲಿ ಮ್ಯಾಚ್ ಆಗಬೇಕಲ್ವಾ. ಸೊ ನಿಮ್ಮದು ಇಮೇಲೇ ಬೇರೆ ಇರುತ್ತೆ, ಬಟ್ ನೀವು ಇಲ್ಲಿ ಹಾಕ್ತಿರೋ ಇಮೇಲೇ ಬೇರೆ ಇದ್ದಾಗ ನಿಮ್ಮದು ಅಪ್ಗ್ರೇಡ್ ಆಗಲ್ಲ. ಸೊ ನೀವು ರಿಜಿಸ್ಟರ್ಡ್ ಇಮೇಲ್ ಯಾವುದಿದೆ ಅದನ್ನೇ ಹಾಕಬೇಕು. ರಿಜಿಸ್ಟರ್ಡ್ ಯೂಸರ್ ನೇಮ್ ಏನಿದೆ ಅದನ್ನೇ ಹಾಕಬೇಕು. ಸೊ ನೆಕ್ಸ್ಟ್ ಮೊಬೈಲ್ ನಂಬರು ಕೂಡ ಅಷ್ಟೇ. ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ನಿಮ್ಮದು, ನೀವು ಐ ಡಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಮೊಬೈಲ್ ನಂಬರನ್ನು ನೀವು ಹಾಕ್ಕೋಬೇಕು, ಫೋನ್ ನಂಬರು. ನೆಕ್ಸ್ಟು ಡೇಟಲ್ಲಿ ಈ ಥರ ಶೋ ಆಗುತ್ತೆ. ನಿಮ್ಮದು ಇಲ್ಲಿ ಕೆಳಗಡೆ ರೆಡ್ ಲೈನ್ ತೋರಿಸ್ತಾ ಇರುತ್ತೆ ಇವತ್ತಿಂದು ಡೇಟು ಅಂತೇಳಿ. ಇವತ್ತು ನಮಗೆ 28 ಶೋ ಆಗ್ತಾಯಿದೆ. ಸೊ 28 ಆಟೋಮೆಟಿಕ್ ಅದು ಕ್ಲಿಕ್ ಮಾಡಿದ್ರೆ ಡೇಟ್ ತೊಗೊಬಿಡುತ್ತೆ. ಸೊ ಅದಾದಮೇಲೆ ನೀವು ನೆಕ್ಸ್ಟು ಪೇ ₹69 ಅಂತ ಕೆಳಗಡೆ ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಫೋನ್ಪೇ, ಗೂಗಲ್ ಪೇ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಅದಾದಮೇಲೆ ನೀವು ಅದನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಕ್ಲಿಕ್ ಮಾಡಿಬಿಟ್ಟು ₹69 ಪೇಮೆಂಟ್ ಮಾಡಿ. ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಸೊ ನೀವು ಪೇಮೆಂಟ್ ಮಾಡಿ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ಬ್ಯಾಕ್ ಬನ್ನಿ, ವೆಬ್ಸೈಟಿಗೆ ಲಾಗಿನ್ ಆಗಿ. ಆವಾಗಲೂ ನಿಮಗೆ ಅಪ್ಗ್ರೇಡ್ ಆಗಿರೋದಿಲ್ಲ. ಸೊ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ, ಪೇಮೆಂಟ್ ಆದ ತಕ್ಷಣ ನಿಮಗೆ ಶೋ ಆಗ್ತಾ ಇರುತ್ತೆ ಪ್ಯಾಕೇಜ್ ಬಂದುಬಿಟ್ಟು ಪ್ರೋ ಅಂತಲೇ ಇದೆ ಅಂಥೇಳಿ. ಸೊ ಅದು ಅಪ್ಗ್ರೇಡ್ ಆಗೋದಕ್ಕೆ 4ರಿಂದ 8
8 ಅವರ್ ಟೈಮ್ ತೊಗೊಳುತ್ತೆ. ಸೊ ಕೆಲವ್ರಿಗೆ ಬೇಗನೆ ಆಗುತ್ತೆ, ಒಂದು 15-20 ನಿಮಿಷದಲ್ಲಿ ಕೆಲವರಿಗೆ ಆಗುತ್ತೆ, ಕೆಲವರಿಗೆ 1 ಗಂಟೆ 2 ಗಂಟೆ ಒಳಗಡೆ ಆಗುತ್ತೆ. ಸೊ ಮಿನಿಮಮ್ ಟೈಮಿಂಗ್ಸು 4ರಿಂದ 8 ಗಂಟೆ ಒಳಗಡೆ ಅಪ್ಗ್ರೇಡ್ ಆಗುತ್ತೆ. ಸೊ ಈ ಥರ ನೀವು ಕೂಡ ನಿಮ್ಮ ಪ್ಯಾಕೇಜ್ ಪ್ರೋ ಇಂದ ಅಡ್ವಾನ್ಸಿಗೆ ಅಥವಾ ಸೂಪರ್ ಪ್ರೀಮಿಯಮ್ಗೆ ಅಪ್ಗ್ರೇಡ್ ಮಾಡ್ಕೋಬೋದು.